ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್. ಸಿಂಗೀತಂ ಇದು ರೀಸೆಂಟ್ ಆಗಿ ತೆಲುಗು ಫಿಲ್ಮ್ ಇಂಡಸ್ಟ್ರಿಯಿಂದ ಬಂದಿರುವಂತಹ ಒಂದು ಸಿನಿಮಾ ಸ್ಟಾರಿಂಗ್ ಅಹಾನ್ ಅಂಡ್ ಅಹಿಲ್ಯಾ ಬಂಬ್ರು. ಸ್ಟೋರಿ ಲೈನ್ಗೆ ಬರೋದಾದ್ರೆ, ಒಂದು ಊರು, ಆ ಊರಲ್ಲಿರುವಂತಹ ಕಟ್ಟ ಕಡೆಯ ಮರದ ಕೆಳಗೆ ಚಿನ್ನದ ನಿಕ್ಷೇಪ ಇದೆ ಅನ್ನೋದು ಆ ಊರಿನ ಜನರಿಗೆ ಅದು ಹೇಗೋ ಗೊತ್ತಾಗುತ್ತೆ. ಚಿನ್ನ ಸಿಕ್ಕಿದ್ರೆ ತಮ್ಮ ಜೀವನನೇ ಬದಲಾಗುತ್ತೆ ಅನ್ನುವಂತ ಅತಿ ಆಸೆಯಿಂದ ಆ ಊರಿನ ಜನರು ಆ ಕಟ್ಟ ಕಡೆ ಮರವನ್ನು ಕಡಿಯೋದಕ್ಕೆ ಮುಂದಾಗ್ತಾರೆ. ಊರಿನ ಜನರ ಈ ಒಂದು ಮನಸ್ಥಿತಿ ಮತ್ತು ನಡವಳಿಕೆ ಆ ಊರಿನ ದೇವರಾದ ಕುಬೇರ ದೇವನಿಗೆ ಇಷ್ಟ ಆಗೋದಿಲ್ಲ. ಅದರಿಂದಾಗಿ ಕುಬೇರ ದೇವನು ಆ ಊರಿನ ಜನರಿಗೆ ಕೊಡುವಂತಹ ಶಾಪಗಳೇನು, ಆ ಶಾಪಗಳಿಂದಾಗಿ ಊರಿನ ಜನರು ಅನುಭವಿಸುವಂತಹ ಕಷ್ಟಗಳು ಹಾಗೂ ಆ ಎಲ್ಲ ಕಷ್ಟಗಳನ್ನು ಅನುಭವಿಸಿದ ಮೇಲಾದ್ರೂ ಆ ಊರಿನ ಜನರು ಬುದ್ಧಿ ಕಲಿತಾರೋ ಇಲ್ವೋ ಅನ್ನೋದೇ ಈ ಒಂದು ಫಿಲ್ಮ್ ನ ಮೇನ್ ಪ್ಲಾಟ್. ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್ ಗೆ ಬರೋದಾದ್ರೆ, ಅಹಾನ್ ಆಸ್ ಪ್ರತಾಪ್ ಮನ್ನು ಈ ಫಿಲಂ ಅಲ್ಲಿ ಅವ್ರಿಗೆ ಒಂದು ಒಳ್ಳೆ ಕಾಮಿಡಿ ರೋಲ್ ಸಿಕ್ಕಿದೆ. ಅವರು ಸಹ ಅವ್ರಿಗೆ ಸಿಕ್ಕಿರುವಂತಹ ರೋಲ್ ನ ತುಂಬಾ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾರೆ. ಆ ರೋಲ್ ಗೆ ಅವರು ಎಷ್ಟು ಬೇಕೋ ಅಷ್ಟು ಆಕ್ಟಿಂಗ್ ವಯಸ್ಸು ತುಂಬಾ ಚೆನ್ನಾಗಿ ಜಸ್ಟಿಫೈ ಮಾಡಿದ್ದಾರೆ. ಅಹಿಲ್ಯಾ ಬಂಬ್ರು ಆಸ್ ಗೌರಿ ಈ ಫಿಲಂ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ಅವ್ರ ಎನರ್ಜಿ ಎಲ್ಲೂ ಕೂಡ ಡ್ರಾಪ್ ಆಗೋದಿಲ್ಲ. ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಇವರನ್ನು ಸೇರಿ ಬಾಕಿ ಎಲ್ಲ ಸಪೋರ್ಟಿಂಗ್ ಆಕ್ಟರ್ಸ್ ಸಹ ಆಕ್ಟಿಂಗ್ ವಯಸ್ಸು ಒಬ್ಬರಿಗಿನ ಒಬ್ರು ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಡೈರೆಕ್ಷನ್ ವಿಷಯಕ್ಕೆ ಬರೋದಾದ್ರೆ, ಕ್ರೇಜಿ ಆಗಿರುವಂತಹ ಒಂದು ಫ್ಯಾಂಟಸಿ ಐಡಿಯಾನ ಸ್ಟೋರಿ ಮಾಡ್ಕೊಂಡಿದ್ದಾರೆ. ಫ್ಯಾಂಟಸಿ ಐಡಿಯಾ ಆದ್ರೂ ಸ್ಟೋರಿ ಮೇಲೆ ಎಲ್ಲೂ ಸಹ ಕಾಂಪ್ರಮೈಸ್ ಆಗಿಲ್ಲ. ಸ್ಟೋರಿ ಮೇಲೆ ವರ್ಕ್ ಮಾಡಿರೋದು ಎವಿಡೆಂಟ್ ಆಗಿ ಕಾಣುತ್ತೆ. ಎಕ್ಸಿಕ್ಯೂಷನ್ ಗೆ ಬರೋದಾದ್ರೆ, ಫಸ್ಟ್ ಹಾಫ್ ಆಫ್ ದ ಫಿಲಂ ಓಪನಿಂಗ್ ಶಾಟ್ ಇಂದಾನೆ ಕಾಮಿಡಿ ಆಗಿ ತಗೊಂಡೋಗಿದ್ದಾರೆ. ಫಸ್ಟ್ 30 ಮಿನಿಟ್ಸ್ ಆದ್ಮೇಲೆ ಫಿಲಂ ಅಲ್ಲಿ ಡೈಲಾಗೇ ಇಲ್ಲ. ಡೈಲಾಗ್ಸ್ ಇಲ್ದೇನೆ ಸ್ಟೋರಿನ ಮುಂದಕ್ಕೆ ತಗೊಂಡೋಗಿರುವಂತಹ ರೀತಿ, ಆಡಿಯನ್ಸ್ ನ ಸೀಟ್ ಗೆ ಫೆವಿಕಾಲ್ ಹಾಕಿ ಕೂರಿಸುವಂತಹ ಸ್ಟೋರಿ ಟೆಲ್ಲಿಂಗ್ ಸ್ಟೈಲ್ ನಿಜಕ್ಕೂ ನೆಕ್ಸ್ಟ್ ಲೆವೆಲ್ ಕ್ರೇಜಿ ಐಡಿಯಾ ಅಂತಾನೆ ಹೇಳ್ಬೋದು. ಸ್ಕ್ರೀನ್ ಪ್ಲೇ ಅಲ್ಲಿ ಈ ತರಹದ ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ನಿಜವಾಗ್ಲೂ ಗಟ್ಸ್ ಇರಬೇಕು. ಸ್ಕ್ರೀನ್ ಪ್ಲೇ ಕಾಮಿಡಿ ಜೊತೆ ಗ್ರಿಪ್ಪಿಂಗ್ ಆಗಿ ಬಂದಿದೆ. ಸ್ಟೋರಿಯಲ್ಲಿ ಬರುವಂತಹ ಒಂದಷ್ಟು ಟ್ವಿಸ್ಟ್ ನನಗೆ ಸರ್ಪ್ರೈಸಿಂಗ್ ಪ್ಯಾಕೇಜ್ ಆಗಿತ್ತು. ಈ ಎಲ್ಲ ಪಾಸಿಟಿವ್ಸ್ ಇಂದಾಗಿ ಫಸ್ಟ್ ಹಾಫ್ ಆಫ್ ದ ಫಿಲಂ ನನಗೆ ವರ್ಕ್ ಆಯ್ತು. ಸೆಕೆಂಡ್ ಹಾಫ್ ಅಲ್ಲಿ ಬರುವಂತಹ ಫ್ಲಾಶ್ ಬ್ಯಾಕ್ ಸ್ಟೋರಿ ಅಲ್ಲಿನ ಎಮೋಷನ್ಸ್ ಆಡಿಯನ್ಸ್ ಗೆ ಕನೆಕ್ಟ್ ಆಗುತ್ತೆ. ಸೆಕೆಂಡ್ ಹಾಫ್ ಅಲ್ಲೂ ಒಂದಷ್ಟು ಟ್ವಿಸ್ಟ್ ಗಳು ಬರುತ್ತೆ. ಸೇಮ್ ಫಸ್ಟ್ ಹಾಫ್ ತರನೇ ಸೆಕೆಂಡ್ ಹಾಫ್ ಅಲ್ಲೂ ಸ್ಕ್ರೀನ್ ಪ್ಲೇ ಕಾಮಿಡಿ ಜೊತೆಗೆ ಗ್ರಿಪ್ಪಿಂಗ್ ಆಗಿ ಬಂದಿದೆ. ಕ್ಲೈಮ್ಯಾಕ್ಸ್ ಅಲ್ಲಿ ಫಿಲಂ ಕಂಪ್ಲೀಟ್ಲಿ ಸರ್ವೈವಲ್ ಥ್ರಿಲ್ಲರ್ ಆಗಿ ಬಂದಿದೆ. ಆ ಪೋರ್ಷನ್ಸ್ ನನಗೆ ಎಡ್ಜ್ ಆಫ್ ದ ಸೀಟ್ ಥ್ರಿಲ್ಲರ್ ಎಕ್ಸ್ಪೀರಿಯನ್ಸ್ ಕೊಡ್ತು. ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಥಾಟ್ ಪ್ರೊವೋಕಿಂಗ್ ಮೆಸೇಜ್ ಜೊತೆ ಫಿಲಂ ನ ಫೀಲ್ ಗುಡ್ ಅಂಡ್ ಎಮೋಷನಲ್ ಆಗಿ ಎಂಡ್ ಮಾಡಿರೋದು ನನಗೆ ಲೈಕ್ ಆಯ್ತು. ಕ್ಲೈಮ್ಯಾಕ್ಸ್ ಆದ್ಮೇಲೆ ಬರುವಂತಹ ಒಂದು ಕೇಮಿಯೋ ಎಕ್ಸ್ಟ್ರಾರ್ಡಿನರಿ ಆಗಿ ಬಂದಿದೆ. ನನಗೆ ತುಂಬಾ ಮಜಾ ಕೊಡ್ತು ಆ ಕೇಮಿಯೋ. ನನ್ನ ಪ್ರಕಾರ ಬೆಸ್ಟ್ ಪಾರ್ಟ್ ಆಫ್ ದಿಸ್ ಫಿಲಂ ಅಂತಾನೆ ಹೇಳ್ಬೋದು. ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಗೆ ಬರೋದಾದ್ರೆ, ಸಾಂಗ್ಸ್ ಮತ್ತೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಈ ಫಿಲಂ ಗೆ ಮೇಜರ್ ಪ್ಲಸ್ ಆಗಿದೆ. ಪ್ರತಿಯೊಂದು ಗಿಡ ಮರಗಳಲ್ಲೂ ಜೀವ ಇರುತ್ತೆ ಅನ್ನುವಂತ ವಿಷಯವನ್ನ ಮನುಷ್ಯ ಅರ್ಥ ಮಾಡ್ಕೊಂಡು ಪರಿಸರ ಸಂರಕ್ಷಣೆಯನ್ನ ಮಾಡಿದ್ದಾರೆ. ಪರಿಸರನು ಕೂಡ ಮನುಷ್ಯರನ್ನ ಅಷ್ಟು ಚೆನ್ನಾಗಿ ಸಂರಕ್ಷಣೆ ಮಾಡುತ್ತೆ ಅನ್ನೋ ಒಂದು ಬ್ಯೂಟಿಫುಲ್ ಮೆಸೇಜ್ ನ ಡೈರೆಕ್ಟರ್ ಈ ಫಿಲಂ ಅಲ್ಲಿ ಕೊಟ್ಟಿರೋದು ನನಗೆ ಲೈಕ್ ಆಯ್ತು. ಓವರ್ ಆಲ್ ಆಗಿ ನನಗೆ ಒಂದು ಫಿಲಂ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತು. ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್ ಕಡೆಯಿಂದ ಈ ಫಿಲಂಗೆ ಕೊಡ್ತಾ ಇರುವಂತಹ ರೇಟಿಂಗ್ 5 ಔಟ್ ಆಫ್ 5. ಇನ್ನು ಇದು ಫ್ಯಾಂಟಸಿ ಮೂವಿ ಆಗಿರೋದ್ರಿಂದ ಲಾಜಿಕ್ ಗಳ ಬಗ್ಗೆ ಜಾಸ್ತಿ ಯೋಚನೆ ಮಾಡದೆ ಬರೀ ಎಂಟರ್ಟೈನ್ಮೆಂಟ್ ದೃಷ್ಟಿಯಿಂದ ನೋಡ್ತೀನಿ ಅನ್ನೋದಾದ್ರೆ, ನೀವು ಯಾವುದೇ ಜಾನರ್ ನ ಆಡಿಯನ್ಸ್ ಆಗಿದ್ರು ಈ ಫಿಲಂ ನ ಮಿಸ್ ಮಾಡ್ಕೋಬೇಡಿ. ಇದಿಷ್ಟು ಈ ಫಿಲಂ ನೋಡಿ ನನಗೆ ಅನ್ಸಿದ್ದು. ಯಾರೆಲ್ಲ ಈ ಫಿಲಂ ನೋಡಿದೀರಾ, ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಈ ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.